ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ಮದ್ದೂರು ಪಟ್ಟಣದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಸದ್ಯ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಪ್ರೀ ಪ್ಲಾನ್ ಮಾಡಿಯೇ ಏನು ಗಣೇಶ ಮೆರವಣಿಗೆ ಮಸೀದಿ ಬಳಿ ಬರ್ತಾ ಇದ್ದಂತೆಯೇ ಕಲ್ಲು ತೂರಾಟ ಮಾಡಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇನ್ನು ಈ ಸಂಬಂಧ ಕಲ್ಲು ತೂರಿದ್ದ ಈಗಾಗಲೇ ಪೊಲೀಸರು 21 ಮುಸ್ಲಿಮರನ್ನ ಬಂಧಿಸಿದ್ದಾರೆ. ಇನ್ನು ಬಂಧಿತ ಆರೋಪಿಗಳ ವಿರುದ್ಧ ಬಿಎನ್ಎಸ್ ಕಾಯ್ದೆ 189(2), 189(4), 121(2), 132(2) ಹಾಗೂ 190 ಅಡಿ ಮದ್ದೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಉರಸ್ ವೇಳೆ ಕೆಲ ಕಿಡಿಗೇಡಿಗಳು ಮೆರವಣಿಗೆಯಲ್ಲಿ ಪ್ಯಾಲೆಸ್ಟೀನ್ ಧ್ವಜವನ್ನ ಪ್ರದರ್ಶಿಸಿದ್ದು ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ದರ್ಗಾ ಉರುಸ್ ವೇಳೆ ಘಟನೆ ಸಂಭವಿಸಿದೆ. ಕಳೆದ ದಿನ ಸರ್ಕಾರಿ ಗಂಧೋತ್ಸವ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಪ್ಯಾಲೆಸ್ಟೀನ್ ಧ್ವಜವನ್ನ ಹಿಡಿದು ನಡೆದಿದ್ದಕ್ಕೆ ಹಿಂದೂ ಸಂಘಟನೆಗಳು ಆಕ್ರೋಶ ಹೊರಹಾಕಿದೆ. ಈ ಕೂಡಲೇ ಧ್ವಜ ಪ್ರದರ್ಶನ ಮಾಡಿದವರನ್ನ ಬಂಧಿಸುವಂತೆ ಹಿಂದೂ ಸಂಘಟನೆಗಳು ಪೊಲೀಸ್ ಇಲಾಖೆಗೆ ಆಗ್ರಹಿಸಿದ್ದಾರೆ. دي فركة كعب وهدى ಕೋಲಾರದಲ್ಲಿ ಈದ್ ಮಿಲಾದ್ ಮೆರವಣಿಗೆ ವೇಳೆ ಪ್ಯಾಲೆಸ್ಟೀನ್ ಧ್ವಜ ಪ್ರದರ್ಶನ ಪ್ರಕರಣ ಸಂಬಂಧ 5ರನ್ನ ಬಂಗಾರಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಖಾದರ್ ಬಡಾವಣೆಯ ನಿವಾಸಿ 21 ವರ್ಷದ ಸೈಯದ್ ಗೌಸ್ ಸೋನು, ಸಿ ರಹೀಂ ಕಾಂಪೌಂಡ್ ನಿವಾಸಿ 18 ವರ್ಷದ ಸುಲ್ತಾನ್, 22 ವರ್ಷದ ನಾಸಿರ್, ಸೇಟ್ ಕಾಂಪೌಂಡ್ ನಿವಾಸಿ 23 ವರ್ಷದ ಸೈಯದ್ನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಬೆಳಗಾವಿಯಲ್ಲಿ ಮತ್ತೆ ಎಂಇಎಸ್ ಪುಂಡಾಟ ಮುಂದುವರೆದಿದೆ. ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ಮಹಾರಾಷ್ಟ್ರ ನಾಡಗೀತೆಗೆ ಹಾಕಿ ವಿಕೃತಿ ಮೆರೆದ ಘಟನೆ ನಗರದ ಪಾಟೀಲ್ ಗಲ್ಲಿಯಲ್ಲಿ ನಡೆದಿದೆ. ಜೈ ಮಹಾರಾಷ್ಟ್ರ ಡಿಜೆ ಸಾಂಗ್ ಹಚ್ಚಿ ಯುವ ಸಮೂಹ ಉದ್ದಟತನ ಪ್ರದರ್ಶನ ಮಾಡಿದ್ದಾರೆ. ಜೈ ಜೈ ಮಹಾರಾಷ್ಟ್ರ ಮಾಂಜಾ ಎಂಬ ಡಿಜೆ ಹಾಡಿಗೆ ಸಖತ್ ಸ್ಟೆಪ್ ಹಾಕಿದ್ದ ವಿಡಿಯೋ ಸ್ಥಳೀಯರೊಬ್ಬರು ಮೊಬೈಲ್ನಲ್ಲಿ ಸೆರೆಯಾಗಿದೆ. ನಾಡದ್ರೋಹಿ ಕೃತ್ಯ ಎಸಗಿದವರ ವಿರುದ್ಧ ಬೆಳಗಾವಿ ಪೊಲೀಸರು ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಅಂತ ಕನ್ನಡಿಗರು ಒತ್ತಾಯಿಸಿದ್ದಾರೆ. ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಮಹಾರಾಷ್ಟ್ರ ನಾಡಗೀತೆಗೆ ನೃತ್ಯ ಹಾಕಿದವರ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಎಂಇಎಸ್ ಪುಂಡರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕರ್ವೆ ನಾರಾಯಣ ಗೌಡ ಬಣದಿಂದ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಜಿಲ್ಲಾಧ್ಯಕ್ಷ ದೀಪಕ್ ಗುಡನನಟ್ಟಿ ನೇತೃತ್ವದಲ್ಲಿ ಡಿಸಿ ಮೊಹಮ್ಮದ್ ರೋಷನ್ಗೆ ಮನವಿ ಸಲ್ಲಿಸಲಾಗಿದೆ. ನೋಡ ಗದಗದ ಆರ್ಟಿಒ ಕಚೇರಿಯ ಸೂಪರಿಂಟೆಂಡೆಂಟ್ ರವಿಕುಮಾರ್ನಿಂದಲೇ ಲಂಚಾವತಾರ ನಡೆದಿದೆ.
ಎಸ್ಸಿ ಬದಲಾವಣೆ, ಲೈಸೆನ್ಸ್ ಮಾಡಿಕೊಡಲು, ಗಾಡಿ ಟ್ರಾನ್ಸ್ಫರ್ ಹಾಗೂ ಇತರೆ ಕೆಲಸ ಮಾಡಿಕೊಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಸಾರ್ವಜನಿಕರ ಕೆಲಸ ಆಗಬೇಕು ಅಂತಂದ್ರೆ ಗರಿಗರಿ ನೋಟು ಬಿಚ್ಚಲೇಬೇಕು. 500 ರೂಪಾಯಿ 200 ರೂಪಾಯಿ ಗರಿಗರಿ ನೋಟು ಜೇಬಿಗೆ ಇಳಿಸಿದ್ರೆ ಮಾತ್ರ ಇಲ್ಲಿ ಕೆಲಸ ಪಕ್ಕಾ ಆಗುತ್ತೆ. ಮೇಲಧಿಕಾರಿಗಳ ಗಮನಕ್ಕೆ ಬಂದರೂ ರವಿಕುಮಾರ್ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ಖತರ್ನಾಕ್ ಸಾಲಗಾರನೊಬ್ಬ ಸಾಲ ಕೊಟ್ಟವರಿಂದ ತಪ್ಪಿಸಿಕೊಳ್ಳಲು ಬಂದು ಐನಾತಿ ಪ್ಲಾನೆ ಮಾಡಿ ಖಾಕಿ ಕೈಗೆ ತಗಲಾಕೊಂಡಿದ್ದಾನೆ. ತನ್ನ ಕತ್ತನ್ನ ತಾನೇ ಸೀಳಿಕೊಂಡು ಕೊಲೆ ಕಥೆ ಕಟ್ಟಿದ್ದಾನೆ. ಇಂತಹ ವಿಚಿತ್ರ ಘಟನೆ ಚಿಕ್ಕಬಳ್ಳಾಪುರದ ಭೀರಂಗಿ ವಾಂಡ್ಲಪಲ್ಲಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಈತನ ಹೆಸರು ಮಲ್ಲಿಕಾರ್ಜುನ್ ರೆಡ್ಡಿ. ದಾರಿಯಲ್ಲಿ ಹೋಗುವಾಗ ಕಳ್ಳರು ಅಡ್ಡಗಟ್ಟಿ ಕತ್ತು ಕೊಯ್ದಿದ್ದಾರೆ ಅಂತ ಕಥೆ ಕಟ್ಟಿದ್ದ. ಹೀಗೆ ಮಾಡೋದ್ರಿಂದ ಕೆಲ ದಿನ ಸಾಲಗಾರರಿಂದ ತಪ್ಪಿಸಿಕೊಳ್ಳಬಹುದು ಅಂತ ಸಂಚು ರೂಪಿಸಿದ್ದ. ಆದರೆ ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ಸರಿಯಾಗಿ ವಿಚಾರಣೆ ನಡೆಸಿದಾಗ ಸತ್ಯ ಬಾಯ್ಬಿಟ್ಟಿದ್ದಾನೆ. ಈ ಸಂಬಂಧ ಪಾತಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಬ್ಬರು ಲೇಡಿ ಅಂದರೆ ಅವರದು ತಂಗಿ, ಅವರದು ಸಿಸ್ಟರ್ದು ಮಕ್ಕಳು ಏನಿದ್ದಾರೆ ಅವರಿಗೆ ಕಿಡ್ನ್ಯಾಪ್ ಮಾಡಿ ಒಬ್ಬರು ಅವರದು ಮಗ ಇತ್ತು ಅವರದು ಮರ್ಡರ್ ಮಾಡಿದ್ದಾರೆ. ಒಂಟಿ ತೋಟದ ಮನೆ ಟಾರ್ಗೆಟ್ ಮಾಡಿ ದರೋಡೆ ಮಾಡಿದ ಘಟನೆ ದಾವಣಗೆರೆಯ ಕಾಕನೂರು ಗ್ರಾಮದ ತೋಟದ ಮನೆಯಲ್ಲಿ ನಡೆದಿದೆ. ವೃದ್ಧ ದಂಪತಿಗಳು ವಾಸವಿದ್ದ ಮನೆಯಲ್ಲಿ 5 ಜನ ಮುಸುಕುಧಾರಿಗಳಿಂದ ದರೋಡೆ ನಡೆದಿದೆ. ಮುಂದಿನ ತಿಂಗಳು ಮಗನ ಮದುವೆ ಹಿನ್ನೆಲೆಯಲ್ಲಿ ಮಾಡಿಸಿದ ಒಡವೆಗಳನ್ನು ಮುಸುಕುಧಾರಿಗಳು ದೋಚಿ ದಂಪತಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ. ಸುಮಾರು 8,40,000 ಮೌಲ್ಯದ ಚಿನ್ನದ ಆಭರಣ ದೋಚಿ ಪರಾರಿಯಾಗಿದ್ದು, ಸದ್ಯ ಹಲ್ಲೆಗೊಳಗಾದ ಸಾವಿತ್ರಮ್ಮ ಹಾಗೂ ಮಾದಪ್ಪ ವೃದ್ಧ ದಂಪತಿಗಳು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಸಂತೆಬೆನ್ನೂರು ಠಾಣೆಯ ಪೊಲೀಸರು, ಬೆರಳಚ್ಚು ತಜ್ಞರು, ಶ್ವಾನದಳ ಭೇಟಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸಂತೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೆತ್ತ ಮಗಳಿಂದಲೇ ವೃದ್ಧ ತಂದೆಗೆ ದೋಖಾ ಮಾಡಿದ ಘಟನೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಡೊಳ್ಳೆಸೂರ ಗ್ರಾಮದಲ್ಲಿ ನಡೆದಿದೆ. ಬ್ಯಾಂಕ್ ಸಾಲ ಕ್ಲಿಯರೆನ್ಸ್ ಮಾಡಿಸ್ತೀನಿ ಅಂತ ಹೇಳಿ ವೃದ್ಧ ತಿರುಕಪ್ಪನಿಂದ ಸಹಿ ಪಡೆದು ಮಗಳು ಕೆಂಚಮ್ಮ ದೋಖಾ ಮಾಡಿದ್ದಾಳೆ. ವೃದ್ಧಾಪ್ಯ ವೇಳೆ ಜೀವನೋಪಾಯಕ್ಕಾಗಿ ಇದ್ದ ಜಮೀನನ್ನ ಮಗಳು ಗುಳುಂ ಮಾಡಿದ್ದು, ಸಹಿ ಪಡೆದ ಬಳಿಕ ಮಗನ ಹೆಸರಿಗೆ ಜಮೀನನ್ನ ರಿಜಿಸ್ಟರ್ ಮಾಡಿದ್ದಾಳೆ. ವೃದ್ಧ ತಿರುಕಪ್ಪನಿಗೆ ಓರ್ವ ಪುತ್ರ ಸೇರಿ ಒಟ್ಟು 8 ಜನ ಮಕ್ಕಳು ಇದ್ದು, ತಿರುಕಪ್ಪನಿಗೆ ಒಟ್ಟು 8 ಎಕರೆ 10 ಗುಂಟೆ ಜಮೀನು ಇತ್ತು. ಅದರಲ್ಲಿ 3 ಎಕರೆ ಜಮೀನನ್ನ ಮಗನ ಹೆಸರಿಗೆ ಕಾಗದ ಮಾಡಿಸಿದ್ದ. 4 ಎಕರೆ ಜಮೀನಿನಲ್ಲಿ 8 ಹೆಣ್ಣು ಮಕ್ಕಳಿಗೆ ಅರ್ಧ ಎಕರೆ ಬರುವಂತೆ ಕಾಗದ ಮಾಡಿಸಿದ್ದು, ಉಳಿದ 1 ಎಕರೆ ಜಮೀನನ್ನ ತನ್ನ ಜೀವನೋಪಾಯಕ್ಕೆ ಇಟ್ಟಿದ್ದ. ಆದರೆ ಆಸ್ತಿ ಮೇಲಿನ ವ್ಯಾಮೋಹಕ್ಕೆ ಈಗ ತಂದೆಗೆ ಮಗಳು ಮೋಸ ಮಾಡಿದ್ದಾಳೆ. ಈ ಬಗ್ಗೆ ತಿಳಿದ ವೃದ್ಧ ತಂದೆ ತಿರುಕಪ್ಪ ಜಮೀನು ವಾಪಸ್ಸಾಗಿ ವಿಷದ ಬಾಟಲ್ ಹಿಡಿದು ಕಣ್ಣೀರು ಹಾಕಿದರು. ಅಲ್ಲಿ ಯಾಕಂದ್ರೆ ಮಕ್ಕಳ ಮನೆಯಾಗ ಅಲ್ಲ ಹೆಣ್ಣು ಓಡ್ತಾನೆ ದೇವ್ರು ಕೊಡ್ತಾನೆ. ತಂದೆ ತಾಯಿ ಹಿರಿಯ ಮಗನಿಂದಲೇ ಕಿರಿಯ ಪುತ್ರ ಕೊಲೆಗೈದ ಘಟನೆ ಬಾಗಲಕೋಟೆಯ ಬಿದಿರಿ ಗ್ರಾಮದ ತೋಟದ ಮನೆಯಲ್ಲಿ ನಡೆದಿದೆ. ಮದುವೆ ಮಾಡ್ತಿಲ್ಲ ಅಂತ ಕುಡಿದು ಬಂದ ನಿತ್ಯ ಪೋಷಕರಿಗೆ ಕಿರಿಕಿರಿ ಆರೋಪ ಕೇಳಿ ಬಂದಿದೆ. 32 ವರ್ಷದ ಅನಿಲ್ ಪರಪ್ಪ ಕಾನಟ್ಟಿ ಕೊಲೆಯಾದ ದುರ್ದೈವಿ. ತನಗೆ ಮದುವೆ ಆಗ್ತಾ ಇಲ್ಲ ಎಂಬ ಕಾರಣಕ್ಕೆ ಮೃತ ಅನಿಲ್ ನಿತ್ಯ ಸರಾಯಿ ಕುಡಿದು ಬಂದು ಮನೆಯ ಜನರೊಂದಿಗೆ ಜಗಳ ತೆಗೆದು ತೊಂದರೆ ಕೊಡ್ತಾ ಇದ್ದ. ಹೀಗಾಗಿ 3 ಜನ ಆರೋಪಿತರು ಸೇರಿ ಕೈಕಾಲು ಮತ್ತು ಕುತ್ತಿಗೆಗೆ ಹಗ್ಗವನ್ನ ಕಟ್ಟಿ ಕೊಲೆಗೈದಿದ್ದಾರೆ. ಸದ್ಯ ತಂದೆ ಪರಪ್ಪ ಕಾನಟ್ಟಿ, ತಾಯಿ ಶಾಂತಾ ಪರಪ್ಪ ಕಾನಟ್ಟಿ, ಅಣ್ಣ ಬಸವರಾಜ್ ಪರಪ್ಪ ಕಾನಟ್ಟಿ ಆರೋಪಿಗಳನ್ನು ವಶಕ್ಕೆ ಪಡೆದು ಹೆಚ್ಚಿನ ತನಿಖೆಗೆ ಒಳಪಡಿಸಲಾಗಿದೆ.
ತಂಗಿಯ ಮೇಲಿನ ದ್ವೇಷಕ್ಕೆ ತಂಗಿಯ ಮಗನನ್ನ ಸ್ವತಃ ಅಕ್ಕನೇ ಕೊಂದಿರುವ ಘಟನೆ ಚಿಕ್ಕಬಳ್ಳಾಪುರದ ಹಿರೇನಾಗವಲ್ಲಿ ಬಳಿ ನಡೆದಿದೆ. ತಂಗಿಯ ಇಬ್ಬರು ಮಕ್ಕಳಾದ ಮಧು ಮತ್ತು ಮನುಶ್ರೀಯನ್ನ ಕಿಡ್ನಾಪ್ ಮಾಡಿದ್ದ ಅಕ್ಕ ಅಂಬಿಕಾ ಅದರಲ್ಲಿ 6 ವರ್ಷದ ಮಧು ಎಂಬ ಮಗುವನ್ನ ಗುದ್ದಲಿಯಿಂದ ಹೊಡೆದು ಕೊಲೆಗೈದು ಹಿರೇನಾಗವಲ್ಲಿ ಬಳಿಯ ಬಾವಿಯಲ್ಲಿ ಹೂತಿಟ್ಟಿದ್ದಾಳೆ. ಬಳಿಕ ಮನುಶ್ರೀ ಕಿಡ್ನಾಪ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದ ಅಂಬಿಕಾ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪತ್ತೆಯಾಗಿದ್ದು ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಕೊಲೆ ಆರೋಪವನ್ನು ಒಪ್ಪಿಕೊಂಡಿದ್ದಾಳೆ. ಇನ್ನು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಗಲಕೋಟೆಯಲ್ಲಿ ಹುಚ್ಚು ನಾಯಿಯ ಹಾವಳಿ ಹೆಚ್ಚಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಿಸಿದೆ. ನವನಗರ ಎಪಿಎಂಸಿ ವಾರ್ಡ್ನಲ್ಲಿರುವ ಶಾಲೆಯ ಬಳಿ ಅಂಧ ಮಕ್ಕಳು ಹಾಗೂ ಸಾರ್ವಜನಿಕರು ಸೇರಿ 15 ಜನರಿಗೆ ಹುಚ್ಚು ನಾಯಿ ದಾಳಿ ಮಾಡಿ ಕೈಕಾಲುಗಳಿಗೆ ಬಲವಾಗಿ ಕಚ್ಚಿದೆ. ಗಾಯಾಳುಗಳನ್ನು ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಶ್ವಾನ ಹಿಡಿದು ಬೇರೆಡೆ ಸಾಗಿಸುವಂತೆ ಅಂಧ ಮಕ್ಕಳು ಆಗ್ರಹಿಸಿದ್ದಾರೆ. ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ನಡೆದಿದೆ. ವಿಜಯಪುರದ ಸಿಂದಗಿ ಪಟ್ಟಣದ ಸೋಂಪುರ ರಸ್ತೆಯಲ್ಲಿ ಘಟನೆ ನಡೆದಿದ್ದು ಸಿಂದಗಿ ಪುರಸಭೆ ವತಿಯಿಂದ ಸರ್ವೆ ನಂಬರ್ 842 ತೆರವು ಕಾರ್ಯಾಚರಣೆ ನಡೆದಿದೆ. ಮನೆಗಳ ತೆರವು ಹಿನ್ನೆಲೆ ಮನೆ ವಸ್ತುಗಳನ್ನು ವಾಹನದಲ್ಲಿ ತೆಗೆದುಕೊಂಡು ಕುಟುಂಬಸ್ಥರು ಹೊರಟಿದ್ದಾರೆ. ಸ್ಥಳಕ್ಕೆ ಸಿಂದಗಿ ಪಿಎಸ್ಐ ಆರಿಫ್ ಮುಷಾಪುರೆ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿದೆ. ಬಾಗಲಕೋಟೆಯಲ್ಲಿ ಅಮಾನವೀಯ ಘಟನೆಯೊಂದು ಬೆಳಕಿಗೆ ಬಂದಿದೆ. ಪತ್ನಿಯ ಅರ್ಧ ತಲೆ ಬೋಳಿಸಿ ಹೇಯ ಕೃತ್ಯ ನಡೆಸಲಾಗಿದೆ. ಪತ್ನಿ ಶ್ರೀದೇವಿ ಮೇಲೆ ದೈಹಿಕ ಮಾನಸಿಕ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಿದ್ದಾಳೆ. ಗಂಡ ಹೆಂಡಿರ ಜಗಳದ ಮಧ್ಯೆ ಗಂಡನ ಮನೆಯವರು ಸೇರಿ ಈ ಕೃತ್ಯ ನಡೆಸಿದ್ದು ಗಂಡನ ಮನೆಯವರು ಅರ್ಧ ತಲೆ ಬೋಳಿಸಿದ್ದರಿಂದ ಮಹಿಳೆ ಕಣ್ಣೀರಿಡ್ತಾ ಇದ್ದಾರೆ. ಮಗಳ ಸ್ಥಿತಿ ಕಂಡು ನೊಂದಿರೋ ತಂದೆ ತಾಯಿಗಳು ಗೋಳು ಕೇಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಳೆದ 5 ವರ್ಷದ ಹಿಂದೆ ಮಹಿಳೆಯನ್ನ ಜಮಖಂಡಿ ತಾಲೂಕಿನ ಕಡಕೋಳ ಗ್ರಾಮದ ಬಸವರಾಜ್ಗೆ ಮದುವೆ ಮಾಡಿಕೊಂಡಿದ್ದಾರೆ. ಇವರ ಮಧ್ಯೆ ಪದೇ ಪದೇ ಜಗಳ ನಡೆದ ಕಾರಣ ಮಾತುಕತೆ ನಡೆಸಿ ಇಬ್ಬರನ್ನ ಒಪ್ಪಿಸಿ ಕಳಿಸಿಕೊಡಲಾಗಿತ್ತು. ಆದರೆ ಮತ್ತೆ ಜಗಳವಾದಾಗ ರಾತ್ರಿ ಗಂಡ ಬಸವರಾಜು ಸೇರಿ ಕೆಲವರು ತನ್ನನ್ನ ಕಟ್ಟಿ ಹಾಕಿ ಹಲ್ಲೆ ಮಾಡಿದ್ದಲ್ಲದೆ ಅರ್ಧ ತಲೆ ಬೋಳಿಸಿದ್ದು ತನಗೆ ನ್ಯಾಯ ಕೊಡಿಸುವಂತೆ ಮಹಿಳೆ ಮನವಿ ಮಾಡಿದ್ದಾಳೆ. ಕರೆಸ್ತೀವಿ ನಮ್ಮ ಕೇಂದ್ರಕ್ಕೆ. ಊರ ಹಿರಿಯರು ಕಡ್ಕೋಳ ಹಿರಿಯರು ಬಂದಿರ್ತಾರೆ, ಇವರು ಹಿರಿಯರು ಬಂದು ಸಮಾಲೋಚನೆ ಮಾಡಿದಾಗ ಸಮಸ್ಯೆ ಅಲ್ಲ, ಈಗ ಆಗಿದ್ದೆಲ್ಲ ಘಟನೆ ಬರೆದು ಇಬ್ಬರು ಇನ್ನು ಮುಂದೆ ಹೊಂದಾಣಿಕೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ನಾನು ಸೊಸೆ ಬೇಕು, ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾವು ತಂದೆ ತಾಯಿ ಒಪ್ಪಿಗೆಯನ್ನು ನಾವು ಕೇಳಿದ್ದೀವಿ. ಸೊಸೆಗೆ ಕರ್ಕೊಂಡು ಹೋಗ್ತೀರಾ ಅಂತ ಹೌದಂತ ಹೇಳಿ ಗಂಡನ ಒಪ್ಕೊಂಡಾಗಲೇ ಒಂದು ಮೆರವಣಿಗೆಯಲ್ಲಿ ತಗೊಂಡು ಗಂಡ ಹೆಂಡತಿನ ಅವ್ರ ಮನೆಗೆ ಕಳಿಸ್ಕೊಡ್ತೀವಿ. ರಾಯಚೂರಿನಲ್ಲಿ ನಿರಂತರ ಮಳೆಯಿಂದ ಕಾಲುವೆ ನೀರು ಸೋರಿಕೆಯಾಗಿ ಬೆಳೆ ಹಾನಿಯಾಗಿದೆ. ಸಿರಿವಾರ ತಾಲೂಕಿನ ಗುಡದಿನ್ನಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ರೈತ ಹನುಮೇಗೌಡ ಎಂಬುವರ ಜಮೀನಿನಲ್ಲಿ ತೊಗರಿಬೇಳೆ ಬೆಳೆದಿದ್ದು ನೀರು ತುಂಬಿ ಸಂಪೂರ್ಣ ನಾಶವಾಗಿದೆ. ಬರೋಬ್ಬರಿ 23 ಎಕರೆ ಪ್ರದೇಶದಲ್ಲಿ ಬೆಳೆಯಲಾಗಿದ್ದ ಬೆಳೆ ಹಾನಿ ಕಂಡು ರೈತರು ಕಣ್ಣೀರಿಡ್ತಾ ಇದ್ದಾರೆ. 15 ವರ್ಷದ ಹಿಂದೆ ನಿರ್ಮಾಣವಾಗಿದ್ದ ಕಾಲುವೆಗೆ ಏಕಾಏಕಿ ಅಧಿಕಾರಿಗಳು ನೀರು ಬಿಟ್ಟಿದ್ದಾರೆ. ಈಗ ಲಕ್ಷಾಂತರ ರೂಪಾಯಿ ಬೆಳೆ ಹಾನಿಯಾದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ರಸಗೊಬ್ಬರ ಕೊರತೆ ಉಂಟಾಗಿರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿಯಲ್ಲಿ ರಸಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದಾರೆ. ಪಟ್ಟಣದ ವಿಎಸ್ಎಸ್ಎನ್ ಸೊಸೈಟಿ ಮುಂದೆ ಸಾವಿರಾರು ಜನ ರೈತರು ಜಮಾಯಿಸಿದ್ರು. ಈ ಸಂದರ್ಭದಲ್ಲಿ ರಸಗೊಬ್ಬರ ಪಡೆಯಲು ನೂಕುನುಗ್ಗಲು ಉಂಟಾಯಿತು. ಬಾಗೇಪಲ್ಲಿ ತಾಲೂಕಿನ ವಿವಿಧೆಡೆಯಿಂದ ಬಂದಿರುವ ರೈತರು ಸಾಕಷ್ಟು ರಸಗೊಬ್ಬರ ದಾಸ್ತಾನು ಇಡದೆ ಕೃಷಿ ಇಲಾಖೆ ನಿರ್ಲಕ್ಷ್ಯ ತೋರಿದೆ. ರಸಗೊಬ್ಬರ ಸಿಗುತ್ತೋ ಇಲ್ವೋ ಅನ್ನೋ ಆತಂಕವಿದೆ. ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಲ್ಲಿ ನಿರಂತರ ಮಳೆಯಿಂದ ರೈತರು ಬೆಳೆದ ಬೆಳೆಗಳು ಹಾನಿಯಾದ ಕಾರಣ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವ ತಿಮ್ಮಾಪುರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜಿರಗಾಳ, ಜಮಖಂಡಿ, ಕೇಡಿ, ಚಿಚಖಡಿ, ಬಿಕೆ ಗ್ರಾಮಗಳ ಜಮೀನುಗಳಿಗೆ ಭೇಟಿ ನೀಡಿ ಪ್ರವಾಹಕ್ಕೆ ತುತ್ತಾದ ಬೆಳೆಗಳನ್ನು ವೀಕ್ಷಿಸಿ ಸೂಕ್ತ ಪರಿಹಾರದ ಭರವಸೆ ಕೊಟ್ಟಿದ್ದಾರೆ. ಸಚಿವರಿಗೆ ಜಮಖಂಡಿ ಉಪವಿಭಾಗಾಧಿಕಾರಿ ಶ್ವೇತಾ
ಬಿಡಿಕರ್ ಸೇರಿ ಕಂದಾಯ ಅಧಿಕಾರಿಗಳು ಸಾಥ್ ನೀಡಿದರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ದಾಟ್ತಾ ಇದ್ದಾಗ ಭೀಕರ ಅಪಘಾತ ಸಂಭವಿಸಿದೆ. ಮೈಸೂರಿನ ಕಾಸರಗೋಡಿನ ಅಡ್ಕರ್ ಬೈಲ್ ಎಂಬಲ್ಲಿ ಘಟನೆ ನಡೆದಿದೆ. ವಾಹನವನ್ನ ಗಮನಿಸದೆ ರಸ್ತೆ ದಾಟಿದ ಮಹಿಳೆಗೆ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ 550 ಮೀಟರ್ ಎತ್ತರಕ್ಕೆ ಮಹಿಳೆ ಬಿದ್ದಿದ್ದಾಳೆ. ಗಂಭೀರವಾಗಿ ಗಾಯಗೊಂಡಿದ್ದ ಮಹಿಳೆಯನ್ನ ಮಂಗಳೂರು ಆಸ್ಪತ್ರೆಗೆ ಸಾಗಿಸೋ ದಾರಿ ಮಧ್ಯೆ ನಸಿಯಾ ಸಾವನ್ನಪ್ಪಿದ್ದಾಳೆ. ಹದಿನೈದು ದಿನಗಳಲ್ಲಿ ಹಸೆಮಣೆ ಏರಬೇಕಿದ್ದ ಯುವತಿಯೊಬ್ಬಳು ಅಪಘಾತದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ದಾಳೆ. ಶಿವಮೊಗ್ಗ ನಗರದ ಮಲವಕೊಪ್ಪ ಬಳಿ ಘಟನೆ ನಡೆದಿದೆ. ರಾಂಗ್ ರೂಟ್ನಲ್ಲಿ ಬಂದ ಬೈಕ್ ಸವಾರ ಯುವತಿ ಇದ್ದ ಬೈಕ್ಗೆ ಟಚ್ ಆದ ಪರಿಣಾಮ ಯುವತಿ ಕೆಳಗೆ ಬಿದ್ದಿದ್ದಾರೆ. ಅದೇ ಸಮಯದಲ್ಲಿ ಯುವತಿ ಮೇಲೆ ಸಿಟಿ ಬಸ್ ಹರಿದಿದ್ದು ಸ್ಥಳದಲ್ಲೇ ಯುವತಿ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗದ ದುಮ್ಮಳ್ಳಿ ತಾಂಡದ ನಿವಾಸಿ ಕವಿತಾ ಮೃತಪಟ್ಟ ಯುವತಿ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಆಸ್ಪತ್ರೆಯಲ್ಲಿ ವೆಡ್ಡಿಂಗ್ ಕಾರ್ಡ್ ನೀಡಲು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. ಸಾವನ್ನಪ್ಪಿದ ಸುದ್ದಿ ಕೇಳಿ ಕುಟುಂಬಸ್ಥರ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಶಿವಮೊಗ್ಗ ಪೂರ್ವ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 3 ದಿನಗಳ ಹಿಂದೆ ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಸೂಚನೆ ಮೇರೆಗೆ ಆಹಾರ ಇಲಾಖೆ ಅಧಿಕಾರಿಗಳ ತಂಡ ದಾಳಿ ಮಾಡಿದ್ದು ವಶಪಡಿಸಿಕೊಂಡ ಅಕ್ಕಿ ಚೀಲಗಳ ಎಣಿಕೆ 3 ದಿನವಾದರೂ ಮುಗಿತಾ ಇಲ್ಲ. ಗುರುಮಠಕಲ್ ಪಟ್ಟಣದ ಹೊರಭಾಗದ ಉದ್ಯಮಿ ನರೇಂದ್ರ ರಾಠೋಡ್ಗೆ ಸೇರಿದು ಎನ್ನಲಾದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ್ ಇಂಡಸ್ಟ್ರೀಸ್ ರೈಸ್ ಮಿಲ್ ಮೇಲೆ ದಾಳಿ ನಡೆಸಲಾಗಿತ್ತು. ಈ ವೇಳೆ 4,000 ಕ್ವಿಂಟಲ್ಗೂ ಹೆಚ್ಚು ಅಕ್ರಮ ಅನ್ನಭಾಗ್ಯ ಅಕ್ಕಿ ಪತ್ತೆಯಾಗಿತ್ತು. ವಿವಿಧ ಜಿಲ್ಲೆಗಳಿಂದ ಸಾರ್ವಜನಿಕರಿಂದ ತಂದ ಪಾಲಿಶ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದ ಬ್ರ್ಯಾಂಡ್ಗಳ ಹೆಸರಲ್ಲಿ ನಕಲು ಮಾಡಿ ಅತ್ಯುತ್ತಮ ಗುಣಮಟ್ಟದ ಅಕ್ಕಿಯೆಂದು ಹೆಚ್ಚಿನ ದರಕ್ಕೆ ಮಾರಾಟ ಮಾಡಲಾಗ್ತಾ ಇತ್ತು ಎಂಬ ಆರೋಪ ಕೇಳಿಬಂದಿದೆ. 3 ದಿನವಾದರೂ ಇನ್ನು ಯಾವುದೇ ಕೇಸ್ ದಾಖಲಿಸದ ಅಧಿಕಾರಿಗಳ ನಡೆ ಇದೀಗ ತೀವ್ರ ಅನುಮಾನಕ್ಕೆ ಕಾರಣವಾಗಿದೆ. ದೇವನಹಳ್ಳಿ ಪಟ್ಟಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಶಿಕ್ಷಕರ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪಡೆದ ಶಿಕ್ಷಕರಿಗೆ ಸಚಿವರು ಸನ್ಮಾನ ಮಾಡಿ ಗೌರವಿಸಿದ್ದಾರೆ. ಇನ್ನು ಸಂಭ್ರಮದಲ್ಲಿ ದೇವನಹಳ್ಳಿ ತಾಲೂಕಿನ ಶಿಕ್ಷಕರು ವೃಂದ ಮತ್ತು ದೇವನಹಳ್ಳಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಮಾಜಿ ರಾಷ್ಟ್ರಪತಿ ದಿವಂಗತ ಶ್ರೀ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ಸಮಾಜ ಸೇವೆಯನ್ನ ಸಚಿವ ಕೆಎಚ್ ಮುನಿಯಪ್ಪ ಶ್ಲಾಘಿಸಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಈ ಒಂದು ಪ್ರಶಸ್ತಿಗೆ 2.5 ಲಕ್ಷ ಸರ್ಕಾರದ ಹಣ ನಿಗದಿಯಾಗಿದೆ. ದಯವಿಟ್ಟು ವೇದಿಕೆಯಲ್ಲಿ ಇರುವಂತಹ ಒಂದು ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ. ನಮ್ಮೆಲ್ಲ ಬೇರೆ ಸನ್ಮಾನಿತ ಶಿಕ್ಷಕರಿಗೆ ಸ್ವಾಗತಿಸಲು ಬರುತ್ತಿದ್ದಾರೆ ಸನ್ಮಾನ್ಯ ಶ್ರೀ ಕಲಬುರಗಿಯ ರಾಮನಗರದಲ್ಲಿರೋ ಓಲಾ ಎಲೆಕ್ಟ್ರಿಕಲ್ ಬೈಕ್ ಶೋರೂಮ್ಗೆ ಗ್ರಾಹಕರು ಬೀಗ ಹಾಕಿದ್ದಾರೆ. ಶರಣಪ್ಪ ಕೆಂಬಾವಿ ಹಾಗೂ ಶಕೀಲ್ ಎಂಬ ಗ್ರಾಹಕರು ಶೋರೂಮ್ ನಿರ್ಲಕ್ಷ್ಯಕ್ಕೆ ಬೇಸತ್ತು ಬೀಗ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶೋರೂಮ್ನಲ್ಲಿ 2 ಓಲಾ ಬೈಕ್ಗಳನ್ನು ಖರೀದಿಸಿದ್ದ 3 ತಿಂಗಳಲ್ಲೇ ಬ್ಯಾಟರಿ ಸಮಸ್ಯೆ ಎದುರಾಗಿತ್ತು. ಬ್ಯಾಟರಿ ರಿಪೇರಿಗಾಗಿ ಗ್ರಾಹಕರು ಬೈಕ್ಗಳನ್ನು ಶೋರೂಮ್ಗೆ ಬಿಟ್ಟಿದ್ರು. 2 ತಿಂಗಳಾದರೂ ಸಮಸ್ಯೆ ಬಗೆಹರಿಯದ ಹಿನ್ನೆಲೆಯಲ್ಲಿ ಗ್ರಾಹಕರು ರೊಚ್ಚಿಗೆದ್ದಿದ್ರು. ಹೊಸ ಬ್ಯಾಟರಿ ಅಳವಡಿಸಲು ಹಣ ಸಿಬ್ಬಂದಿ ಕೇಳಿದ ಹಿನ್ನೆಲೆಯಲ್ಲಿ ಶೋರೂಮ್ಗೆ ಬೀಗ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಡೂರಿನಲ್ಲಿ ಗೊಬ್ಬರ ಕೊರತೆ ಹಿನ್ನೆಲೆ ನಗರದ ವಿಜಯ್ ಸರ್ಕಲ್ನಲ್ಲಿ ನೂರಾರು ರೈತರು ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೆಲಕಾಲ ಬಳ್ಳಾರಿ ಸಂಡೂರು ಕೂಡ್ಲುಗಿ ಹೊಸಪೇಟೆ ರಸ್ತೆ ಸಂಪೂರ್ಣ ಬಂದ್ ಆಗಿತ್ತು. ಯೂರಿಯಾ ಗೊಬ್ಬರದ ಕೊರತೆಯಿಂದ ಬೆಳೆಗೆ ಹಾನಿಯ ಆತಂಕ ಉಂಟಾಗಿದ್ದು ಸರ್ಕಾರ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿದರು. ಬಳಿಕ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಜೊತೆಗೆ ರೈತರು ವಾಗ್ವಾದಕ್ಕಿಳಿದರು. ಪೊಲೀಸರ ಮಧ್ಯಸ್ಥಿಕೆಯಿಂದ ರೈತರ ಪ್ರತಿಭಟನೆ ಶಮನಗೊಂಡಿತು.
ಪರಿಶಿಷ್ಟ ಜಾತಿಯಲ್ಲಿ ಅವೈಜ್ಞಾನಿಕ ಒಳ ಮೀಸಲಾತಿ ಜಾರಿ ವಿರೋಧಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಕಲಬುರಗಿ ನಗರದ ಜಗತ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಬಂಜಾರ, ಬೋವಿ, ಕೊರಚ, ಕೊರಮ ಸಮಾಜಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಹೋರಾಟ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಬಂಜಾರ ಸಮುದಾಯಕ್ಕೆ ಮೀಸಲಾತಿಯಲ್ಲಿ ಅನ್ಯಾಯ ಮಾಡಿದ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಾಗಮೋಹನ್ ದಾಸ್ ವರದಿ ಪುನರ್ ಪರಿಶೀಲನೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಹಳೆ ಬಸ್ ನಿಲ್ದಾಣದಲ್ಲಿ ಮೃತಪಟ್ಟಿದ್ದ ಭಿಕ್ಷುಕನ ಮೃತದೇಹ ಶವಾಗಾರದಲ್ಲಿ 8 ದಿನಗಳಿಂದ ಅನಾಥವಾಗಿತ್ತು. ಯಾರು ವಾರಸುದಾರರು ಮುಂದೆ ಬಾರದ ಹಿನ್ನೆಲೆಯಲ್ಲಿ ಮರಣೋತ್ತರ ಪರೀಕ್ಷೆ ನಂತರ ಸೆಪ್ಟೆಂಬರ್ 7ರಂದು ಕಾರವಾರದ ಮಣ್ಕುಳಿಯ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಅಂತ್ಯಕ್ರಿಯೆಯಲ್ಲಿ ಸಮಾಜ ಸೇವಕರು, ಪೊಲೀಸ್ ಸಿಬ್ಬಂದಿ ಹಾಗೂ ಪುರಸಭೆ ಪೌರ ಕಾರ್ಮಿಕರು ಭಾಗವಹಿಸಿದ್ದರು. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಕಟ್ಟಿಗೆಹಳ್ಳಿ ಗ್ರಾಮದ ಸುತ್ತಮುತ್ತ ಕಾಡು ಹಂದಿಗಳ ಕಾಟ ಹೆಚ್ಚಾಗ್ತಾ ಇದ್ದು ರೈತರು ಬೇಸತ್ತಿದ್ದಾರೆ. ಗ್ರಾಮದ ರೈತ ತಿಪ್ಪೇಸ್ವಾಮಿ ಮತ್ತು ಶಿವಕುಮಾರ್ ಎಂಬುವರಿಗೆ ಸೇರಿದ 4 ಎಕರೆ ಜಮೀನಿನಲ್ಲಿನ ಮೆಕ್ಕೆಜೋಳ ಫಸಲನ್ನ ಕಾಡು ಹಂದಿಗಳು ತಿಂದು ಹಾಳು ಮಾಡಿದೆ. ಆಹಾರಕ್ಕಾಗಿ ಕಾಡು ಹಂದಿಗಳು ಹಿಂಡಾಗಿ ರಾತ್ರಿ ಜಮೀನುಗಳಿಗೆ ನುಗ್ಗಿ ಮೆಕ್ಕೆಜೋಳ ಹಾಳು ಮಾಡ್ತಾ ಇದೆ. ಸೈರನ್ ಹಾಕಿ ಪಟಾಕಿ ಸಿಡಿಸಿದ್ರೂ ಏನು ಪ್ರಯೋಜನವಾಗ್ತಾ ಇಲ್ಲ. ಸಾಲ ಸೂಲ ಮಾಡಿ ಬೆಳೆದ ಮೆಕ್ಕೆಜೋಳ ನಷ್ಟಕ್ಕೆ ಕಂಗಾಲಾಗಿದ್ದು ಕೂಡಲೇ ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ರೈತರು, ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ತಾಲೂಕು ಆಡಳಿತ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾಫಿ ನಾಡಿನ ಮಲೆನಾಡ ಭಾಗದಲ್ಲಿ ಕಾಡಾನೆಗಳ ಉಪ್ಪಟ್ಟಳದಿಂದ ರೈತರು ಹೈರಾಣಾಗಿದ್ದಾರೆ. ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ತುಪ್ಪೂರು, ಅರಳಿಕೊಪ್ಪ, ಸಿಗಸೆ ಗ್ರಾಮಗಳ ಸುತ್ತಮುತ್ತ ನಿರಂತರವಾಗಿ ಕಾಡಾನೆಗಳ ದಾಳಿ ನಡೀತಾ ಇದ್ದು ಅರಳಿಕೊಪ್ಪ ಗ್ರಾಮದ ಪೂರ್ಣೇಶ್ ಎಂಬುವರ ತೋಟದಲ್ಲಿ ದಾಂಧಲೆ ನಡೆಸಿವೆ. 100ಕ್ಕೂ ಹೆಚ್ಚು ಅಡಿಕೆ ಮರಗಳನ್ನು ನೆಲಸಮ ಮಾಡಿದ್ದು ಬೆಳೆಗಾರರು ಫಸಲನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ. ಸರ್ಕಾರಗಳು ಇನ್ನಾದರೂ ಎಚ್ಚೆತ್ತು ಆನೆಗಳಿಗೆ ಕಡಿವಾಣ ಹಾಕುವ ಮಾರ್ಗೋಪಾಯಗಳನ್ನು ಹುಡುಕಬೇಕಿದೆ. ನಾಡಹಬ್ಬ ದಸರಾ ಸಮೀಪಿಸ್ತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ದಸರಾದ ಆಚರಣೆ ಸಿದ್ಧತೆ ನಡೆಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತುಮಕೂರು ದಸರಾ 2025ರ ಲಾಂಛನವನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕರಾದ ಸುರೇಶ್ ಗೌಡ, ಜ್ಯೋತಿ ಗಣೇಶ್, ಡಾಕ್ಟರ್ ರಂಗನಾಥ್, ಷಡಕ್ಷರಿ, ತುಮಕೂರು ಡಿಸಿ ಶುಭ ಕಲ್ಯಾಣ್, ಎಸ್ಪಿ ಅಶೋಕ್ ವೆಂಕಟೇಶ್, ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು, ನಗರ ಪಾಲಿಕೆ ಆಯುಕ್ತ ಅಶ್ವೀಜ್ ಭಾಗಿಯಾಗಿದ್ದರು. ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಡಿಜೆ ಬಳಕೆ ಹಿನ್ನೆಲೆ ಡಿಜೆ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಾಗಿದೆ. ನಿತೇಶ್ ಹಾಗೂ ವಿವಿಲ್ ಬೆನ್ನಾಸ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಶಬ್ದ ಮಾಲಿನ್ಯ, ರಸ್ತೆ ಸಂಚಾರಕ್ಕೆ ಅಡ್ಡಿ ಆರೋಪದಡಿ ಕೇಸ್ ದಾಖಲಾಗಿದೆ. ಇನ್ನು ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯಲ್ಲಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 1 ತಿಂಗಳ ಕಾಲ ಸಡಗರದಿಂದ ಆಚರಿಸಲಾಗುವ ಮಾರಮ್ಮನ ಹಬ್ಬದ ಪ್ರಯುಕ್ತ ಚಳ್ಳಕೆರೆ ಪಟ್ಟಣದಲ್ಲಿ ಕುರಿ ಮಾರಾಟ ಭರ್ಜರಿಯಾಗಿತ್ತು. ಚಳ್ಳಕೆರೆ ತಾಲೂಕಿನಾದ್ಯಂತ ಮಾರಮ್ಮನ ಹಬ್ಬವನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಗ್ತಾ ಇದ್ದು ಹಬ್ಬದ ಪ್ರಯುಕ್ತ ಕುರಿಗಳ ಮಾರಾಟ ಭರಾಟೆಯಿಂದ ನಡೆದಿದೆ. ಜಿಲ್ಲೆಯ ವಿವಿಧ ತಾಲೂಕಿನ ಹಳ್ಳಿಗಳಿಂದ ಮಾತ್ರವಲ್ಲದೆ ನೆರೆಯ ಆಂಧ್ರದಿಂದಲೂ ರೈತರು ತಮ್ಮ ಕುರಿ ಮಾರಾಟ ಮಾಡಲು ಚಳ್ಳಕೆರೆ ನಗರಕ್ಕೆ ಆಗಮಿಸಿದರು. ಇನ್ನು ಎಲ್ಲರಿಗೂ ಬಾಡೂಟ ಮಾಡಿಸುವ ಮೂಲಕ ಮಾರಮ್ಮನ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತೆ. ಹಾಗಾಗಿ ಕುರಿಗಳ ಮಾರಾಟ ಭರ್ಜರಿಯಾಗಿ ನಡೆದಿದೆ.